ಹಲೋ, ನಮಸ್ಕಾರ. ವೆಲ್ಕಮ್ ಟು ದ ಇಂಪಲ್ CRM. ಈಗ CRM ಸಾಫ್ಟ್ವೇರ್ ಹೇಗೆ ಯೂಸ್ ಮಾಡುವುದೆಂದು ತಿಳಿದುಕೊಳ್ಳೋಣ. ನಿಮ್ಮ ಬ್ರೌಸರಿನಲ್ಲಿ broad.impelcrm.in ಎಂದು ಟೈಪ್ ಮಾಡಿ ಎಂಟರ್ ಕೊಟ್ಟರೆ ನಿಮಗೆ ಲಾಗಿನ್ ಸ್ಕ್ರೀನ್ ದೊರೆಯುತ್ತದೆ. ಅಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ ಸೈನ್ ಇನ್ ಮಾಡಿ. ಸೈನ್ ಇನ್ ಮಾಡಿದ ತಕ್ಷಣ ನಿಮಗೆ ಮೇನ್ ಸ್ಕ್ರೀನ್ ದೊರೆಯುತ್ತದೆ. ಈ ಮೇನ್ ಸ್ಕ್ರೀನಿನಲ್ಲಿ ನೀವು ನೋಡಬಹುದು ಡೇಟಾಬೇಸ್ ಕಾಂಟ್ಯಾಕ್ಟ್ಸ್, ವೆಹಿಕಲ್ ಇನ್ಫಾರ್ಮೇಶನ್, ಕ್ಯಾಶ್ ಮೆಮೊ, ಟ್ಯಾಕ್ಸ್ ಇನ್ವಾಯ್ಸ್, ಫ್ಲೀಟ್ ಇನ್ವಾಯ್ಸ್, ಕಲೆಕ್ಷನ್, ಮಾಸ್ SMS, ಮಾಸ್ ಇಮೇಲ್ ಮತ್ತೆ ನಿಮ್ಮ ರೈಟ್ ಹ್ಯಾಂಡ್ ಸೈಡಿನಲ್ಲಿ ರಿಪೋರ್ಟ್ಸ್. ಈ ಎಲ್ಲ ಬಟನ್ಸ್ ಮೇನ್ ಸ್ಕ್ರೀನಿನಿಂದ ನಿಮಗೆ ಲಿಸ್ಟ್ ಪೇಜ್ಗೆ ಕರೆದೊಯ್ಯುತ್ತದೆ. ಈಗ ನಾವು ಡೇಟಾಬೇಸ್ ಕಾಂಟ್ಯಾಕ್ಟ್ಸ್ ಅಂದರೆ ನಿಮ್ಮ ಕಸ್ಟಮರ್ಸ್ ಡೀಟೇಲ್ಸ್ ಹೇಗೆ ಸ್ಟೋರ್ ಮಾಡಬಹುದು ಅಂತ ತಿಳಿದುಕೊಳ್ಳೋಣ. ಡೇಟಾಬೇಸ್ ಕಾಂಟ್ಯಾಕ್ಟ್ಸ್ ನಲ್ಲಿ ಕ್ಲಿಕ್ ಮಾಡಿದ್ದಲ್ಲಿ ನಿಮಗೆ ಲಿಸ್ಟ್ ಪೇಜ್ಗೆ ಕರೆದೊಯ್ಯುತ್ತದೆ. ಇಲ್ಲಿ ನೀವು ಲಿಸ್ಟ್ ಆಫ್ ಕಸ್ಟಮರ್ಸ್, ನೀವು ಆಡ್ ಮಾಡಿರುವ ಲಿಸ್ಟ್ ಆಫ್ ಕಸ್ಟಮರ್ಸ್ ತೋರಿಸುತ್ತೆ. ಮತ್ತೆ ಇಲ್ಲಿ ನಿಮಗೆ ಅಪ್ಲೋಡ್ ಮಾಡಲು ಕೂಡ ಫೆಸಿಲಿಟಿ ಇದೆ. ಅಪ್ಲೋಡ್ ಅಂದರೆ ನಿಮ್ಮ ಎಕ್ಸೆಲ್ ನನ್ನು CSV ಫೈಲಿನಲ್ಲಿ ಸೇವ್ ಮಾಡಿ ನಿಮ್ಮ ಕಸ್ಟಮರ್ ಡೇಟಾ ಇಲ್ಲಿ ನೀವು ಅಪ್ಲೋಡ್ ಮಾಡಬಹುದು. ಅಥವಾ ನೀವು ಕಸ್ಟಮರ್ ನಿಮ್ಮ ಆಫೀಸ್ಗೆ ಎಂಟರ್ ಆದಲ್ಲಿ ಅಥವಾ ನಿಮ್ಮ ಕಚೇರಿಗೆ ಅಥವಾ ನಿಮ್ಮ ಆಫೀಸ್ಗೆ ಎಂಟರ್ ಆದಲ್ಲಿ ನೀವು ಅವರ ಡೀಟೇಲ್ಸ್ ಕ್ಯಾಪ್ಚರ್ ಮಾಡಬಹುದು. ಇಲ್ಲಿ ಆಡ್ ಅನ್ನೋ ಲಿಂಕಿನಲ್ಲಿ ಕ್ಲಿಕ್ ಮಾಡಿದ್ದಲ್ಲಿ ನಿಮಗೆ ಆಡ್ ಮಾಡಲಿಕ್ಕೆ ಇನ್ಫಾರ್ಮೇಶನ್ ಪೇಜ್ ದೊರೆಯುತ್ತದೆ. ಇಲ್ಲಿ ನೀವು ಡೀಟೇಲ್ಸ್ ಕೀನ್ ಮಾಡಬಹುದು. ಈ ಫಸ್ಟ್ ನೇಮ್, ಮೊಬೈಲ್ ನಂಬರ್ ಅವಶ್ಯಕ, ಏಕೆಂದರೆ ಇದು ಮ್ಯಾಂಡೇಟರಿ ಫೀಲ್ಡ್ಸ್. ಈ ಫಸ್ಟ್ ನೇಮ್ ಆಡ್ ಮಾಡಿ. ಸಪೋಸ್ ನಾನು ಸುಮನ್ ಅಂತ ಒಂದು ಕಸ್ಟಮರ್ನ ಆಡ್ ಮಾಡ್ತಿದ್ದೀನಿ. ಇಲ್ಲಿ ಟೈಟಲ್ ಸೆಲೆಕ್ಟ್ ಮಾಡಬಹುದು. ಮಿಸ್, ಮಿಸ್ಟರ್, ಡಾಕ್ಟರ್, ಮಿಸಸ್, ಎನಿಥಿಂಗ್. ಲಾಸ್ಟ್ ನೇಮ್ ಇದ್ದಲ್ಲಿ ಲಾಸ್ಟ್ ನೇಮ್ ಎಂಟರ್ ಮಾಡಿ. ಜೆಂಡರ್ ಫೀಮೇಲ್ ಆರ್ ಮೇಲ್ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಕೀ ಇನ್ ಮಾಡಿ. ಲ್ಯಾಂಡ್ಲೈನ್ ನಂಬರ್ ಇದ್ದರೆ ಅದನ್ನು ಎಂಟರ್ ಮಾಡಬಹುದು. ಅವರ ಮೇಲ್ ID, ಕಾಂಟ್ಯಾಕ್ಟ್ ಟೈಪ್ ಏನು, ಅವರು ಕಸ್ಟಮರಾ, ಡ್ರೈವರಾ ಏನು ಅಂತ ಆ ಇನ್ಫಾರ್ಮೇಶನ್ ಮಾಡಬಹುದು. ಟೆರಿಟರಿ ಡಿಫಾಲ್ಟ್ ಆಗಿರುತ್ತೆ. ಅವ್ರದ್ದು ಪರ್ಸನಲ್ ಡೇಟಾ ಕ್ಯಾಪ್ಚರ್ ಮಾಡಬಹುದು. ಡ್ರೈವರ್ ಇನ್ಫಾರ್ಮೇಶನ್ ಕ್ಯಾಪ್ಚರ್ ಮಾಡಬಹುದು. ಅವ್ರ ಅಡ್ರೆಸ್ ಡೀಟೇಲ್ ಕ್ಯಾಪ್ಚರ್ ಮಾಡಬಹುದು. ಇದೆಲ್ಲ ಎಂಟರ್ ಮಾಡಿದ ತಕ್ಷಣ ಆಡ್ ಅಂತ ಸ್ಕ್ರೀನ್ ಬಟನ್ ಪ್ರೆಸ್ ಮಾಡಿದ್ದಲ್ಲಿ ನಿಮಗೆ ಮತ್ತೆ ಲಿಸ್ಟ್ ಪೇಜ್ಗೆ ಕರೆದೊಯ್ಯುತ್ತೆ. ಇಲ್ಲಿ ಆಲ್ರೆಡಿ ಒಂದು ಕಸ್ಟಮರ್ ಸುಮನ್ ಅಂತ ಆಡ್ ಆಗಿದೆ. ಈಗ ನೀವು ಆಲ್ರೆಡಿ ಕಸ್ಟಮರ್ ಇದ್ದಾರೆ, ನೀವು ಚೆಕ್ ಮಾಡಬೇಕು. ಮತ್ತೆ ಆ ಕಸ್ಟಮರ್ ಡೀಟೇಲ್ಸ್ ಮತ್ತೆ ಎಂಟ್ರಿ ಮಾಡಬೇಕಾ ಬೇಡವಾ, ಬಂದಿದಾರಾ ಇಲ್ವಾ, ಈ ಡೀಟೇಲ್ಸ್ ನೀವು ತಿಳ್ಕೋಬೇಕು ಅಂದರೆ ಸರ್ಚ್ ಫಾರ್ ಕಾಂಟ್ಯಾಕ್ಟ್. ಈಗ ಆ ಕಸ್ಟಮರ್ ನಿಮಗೆ ಆಲ್ರೆಡಿ ಸುಮಾರು ಸತಿ ನಿಮ್ಮ ಆಫೀಸ್ಗೆ ವಿಸಿಟ್ ಮಾಡಿದ್ದಾರೆ, ನೀವು ಆಲ್ರೆಡಿ ಅವ್ರ ಡೇಟಾ ಕ್ಯಾಪ್ಚರ್ ಮಾಡಿದ್ದೀರಾ. ನೀವು ಅವ್ರ ಇನ್ಫಾರ್ಮೇಶನ್, ಅವ್ರ ಅಡ್ರೆಸ್ ಅಥವಾ ಅವ್ರ ಡ್ರೈವರ್ ಹೆಸರು ನೀವು ತಿಳ್ಕೋಬೇಕು ಅಂದರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಅಥವಾ ಅವ್ರ ನೇಮ್ ಹಾಕಿ ಇಲ್ಲಿ ಹುಡುಕ್ಬೋದು. ಈಗ ನಾನು ಕಾಂಟ್ಯಾಕ್ಟ್ ನೇಮ್ ಕೀ ಇನ್ ಮಾಡಿ ಅವ್ರದ್ದು ಡೀಟೇಲ್ಸ್ ತೋರಿಸುತ್ತೆ. ಈಗ ನಾನು ಅವರ ಹೆಸರನ್ನ ಕೀ ಇನ್ ಮಾಡಿದ್ರೆ ವಿಕ್ರಮ್ ಅಂತ ಅವ್ರ ಡೀಟೇಲ್ಸ್ ತೋರಿಸುತ್ತೆ. ಇಲ್ಲಿ ಕ್ಲಿಯರ್ ಸರ್ಚ್ ಅಂತ ಕೊಟ್ಟರೆ ಇದು ಮತ್ತೆ ಆ ಲಿಸ್ಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ಈ ಪರ್ಟಿಕ್ಯುಲರ್ ಕಾಂಟ್ಯಾಕ್ಟ್ನ ನೀವು ವ್ಯೂ ಮಾಡಬಹುದು, ಅಂದರೆ ನೋಡಬಹುದು, ಎಡಿಟ್ ಮಾಡಬಹುದು. ಅಂದರೆ ನೀವು ಇದನ್ನ ಮಾಡಿಫಿಕೇಶನ್ ಮಾಡ್ಬೋದು. ಅಂದರೆ ನೀವು ಏನಾದರೂ ಚೇಂಜಸ್ ಇದ್ದರೆ, ಈಗ ಅವ್ರ ನಂಬರ್ ಏನಾದರೂ ತಪ್ಪಿದ್ರೆ ನೀವು ಇಲ್ಲಿ ಎಡಿಟ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ಅವ್ರ ನಂಬರ್ನ ಎಡಿಟ್ ಮಾಡಿ ಮತ್ತೆ ಸೇವ್ ಮಾಡ್ಬೋದು.
ಸೇವ್ ಮಾಡಿದಲ್ಲಿ ಮತ್ತೆ ಆ ಲಿಂಕ್ ಪೇಜ್ಗೆ ಹೋಗಿ. ಈಗ ಇಲ್ಲಿ ಇದನ್ನ ನಾನು ವ್ಯೂ ಮಾಡಬೇಕು ಅಂತಂದ್ರೆ, ಅಂದರೆ ನೋಡಬೇಕು, ಅವ್ರ ಇನ್ಫಾರ್ಮೇಶನ್ ಮಾತ್ರ ನೋಡಬೇಕು ಅಂತಂದ್ರೆ ಇಲ್ಲಿ ವ್ಯೂ ಮಾಡಿದ್ರೆ ನಿಮಗೆ ಅವ್ರ ಇನ್ಫಾರ್ಮೇಶನ್ ನೀವು ಏನೇನು ಎಂಟರ್ ಮಾಡಿರ್ತೀರೋ ಆ ಡೀಟೇಲ್ಸ್ ಎಲ್ಲ ಇಲ್ಲಿ ನಿಮಗೆ ಸಿಗುತ್ತೆ. ಮತ್ತೆ ನೀವು ಮೇನ್ ಸ್ಕ್ರೀನಿಂದ ಡೇಟಾಬೇಸ್ ಕಾಂಟ್ಯಾಕ್ಟ್ಸ್ಗೆ ಹೋಗಿ ಮತ್ತೆ ಇದಕ್ಕೇನಾದರೂ ನೀವು ನೋಟ್ ಬರೆದಿಡ್ಬೋದು, ಅಥವಾ ಈ ಇನ್ಫಾರ್ಮೇಶನ್ ನೀವು ಪ್ರಿಂಟ್ ಮಾಡಿ ಯಾರಿಗಾದ್ರು ನಿಮ್ಮ ಸೇಲ್ಸ್ ಪರ್ಸನ್ಗೋ ಅಥವಾ ನಿಮ್ಮ ಯಾರು ಇದ್ದಾರೋ ಅವ್ರಿಗೆ ಅವ್ರ ಡೀಟೇಲ್ಸನ್ನು ಕೂಡ ನೀವು ಕೊಡಬಹುದು ಪ್ರಿಂಟ್ ಮಾಡಿ. ಸಪೋಸ್ ಅವ್ರ ಡೀಟೇಲ್ಸ್ ಎಲ್ಲ ಇಲ್ಲಿ ನಿಮಗೆ ಸಿಗುತ್ತೆ. ಪ್ರಿಂಟ್ ಅಂತ ಕೊಟ್ಟರೆ ಅವ್ರದ್ದು ಅಡ್ರೆಸ್ಸು ಅಥವಾ ಏನಾದರೂ ಮಾಡಿದರೆ ಎಲ್ಲ ಡೀಟೇಲ್ಸ್ ಬರುತ್ತೆ. ನೀವು ಪ್ರಿಂಟ್ ಮಾಡಿ ಕೊಟ್ಟು ಅವ್ರ ಡೆಲಿವರಿ, ಅಂದರೆ ಕಾರು ನೀವೇ ಡೆಲಿವರಿ ಕೊಡ್ತಾ ಇದ್ರೆ ಆ ಡೀಟೇಲ್ಸ್ನ ಇಲ್ಲಿ ಪ್ರಿಂಟ್ ಮಾಡಿ ನೀವು ಆ ಡ್ರೈವರ್ಗೋ ಅಥವಾ ಯಾರಿಗಾದ್ರೂ ಕೊಡ್ಬೋದು. ಇನ್ನು ಈ ಪರ್ಟಿಕ್ಯುಲರ್ ಕಾಂಟ್ಯಾಕ್ಟ್ ತಪ್ಪು ನಾನು ಬೇರೆ ಆ್ಯಡ್ ಮಾಡಬೇಕು ಅಂದರೆ ಇದನ್ನು ಡಿಆಕ್ಟಿವೇಟ್ ಮಾಡ್ಬೋದು, ಅಂದರೆ ಡೆಲೀಟ್ ಮಾಡ್ಬೋದು ನೀವು. ಇನ್ನೊಂದು ಸೆಂಡ್ SMS. ಇಲ್ಲಿ ನೀವು ಈ ಪರ್ಟಿಕ್ಯುಲರ್ ಕಾಂಟ್ಯಾಕ್ಟ್ಗೆ ನೀವು ಮೆಸೇಜ್ ಕಳಿಸ್ಬೋದು. ಸೆಂಡ್ SMS ಅನ್ನೋದ್ರಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮೆಸೇಜ್ನ ಟೈಪ್ ಮಾಡಿ ಸೆಂಡ್ ಅಂತ ಕೊಡ್ಬೋದು. ಈ ಪರ್ಟಿಕ್ಯುಲರ್ ನಂಬರ್ಗೆ ಆ ಮೆಸೇಜ್ ಹೋಗುತ್ತೆ. ಮತ್ತು ನೀವು ಅದೇ ಥರ ಮೇಲ್ ಕೂಡ ಮಾಡಬಹುದು ಆ ಕಸ್ಟಮರ್ಗೆ. ಸೆಂಡ್ ಮೇಲ್ ಅಂತ ಕೊಟ್ಟರೆ ಇವ್ರಿಗೆ ಪ್ರೈಮರಿ ಇಮೇಲ್ ಅಡ್ರೆಸ್ ಇಲ್ಲ, ಅದಕ್ಕೆ ಇದು ತೋರಿಸಲ್ಲ. ಇಲ್ಲ ಅಂದರೆ ನೀವು ಇದಕ್ಕೆ ಮೇಲು ಮಾಡ್ಬೋದು. ಇದನ್ನು ಮಾರ್ಕೆಟಿಂಗ್ ಕ್ಯಾಂಪೇನ್ ಬಗ್ಗೆ ನಿಮಗೆ ನಂತರ ಹೇಳ್ತೀನಿ. ಈಗ ಮತ್ತೆ ನಾವು ಮೇನ್ ಮೆನ್ಯೂ ಸ್ಕ್ರೀನ್ಗೆ ಹೋಗೋಣ. ಇಲ್ಲಿ ನಿಮಗೆ ವೆಹಿಕಲ್ ಇನ್ಫಾರ್ಮೇಷನ್ ದೊರೆಯುತ್ತೆ. ಇಲ್ಲಿ ವೆಹಿಕಲ್ ಇನ್ಫಾರ್ಮೇಷನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಸೇಮ್ ಕಾಂಟ್ಯಾಕ್ಟ್ಸ್ ಹೇಗೆ ಆ್ಯಡ್ ಮಾಡಿದ್ರೋ ಇಲ್ಲಿ ಅವ್ರ ಕಾಂಟ್ಯಾಕ್ಟ್ಸ್ಗೆ ಯಾವ್ದು ವೆಹಿಕಲ್ಸ್ ಇದೆಯೋ ಅದನ್ನು ಡೀಟೇಲ್ಸ್ ಆ್ಯಡ್ ಮಾಡ್ಬೋದು. ಇಲ್ಲಿ ಆ್ಯಡ್ ಅನ್ನೋ ಲಿಂಕ್ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಪೇಜ್ಗೆ ಕರೆದೊಯ್ಯುತ್ತೆ. ಈ ಪೇಜಲ್ಲಿ ನೀವು ಆ ಕಾಂಟ್ಯಾಕ್ಟ್ನ ಸೆಲೆಕ್ಟ್ ಮಾಡ್ಬೋದು. ಅಂದರೆ ಈಗ ನಾನು ಸುಮನ್ ಅಂತ ಆ್ಯಡ್ ಮಾಡಿದ್ದೆ, ಈಗ ನಾನು ಸುಮನ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ನಂಗೆ ಅದು ಡೀಟೇಲ್ಸ್ ತೋರಿಸುತ್ತೆ. ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡಿ ಮತ್ತು ಅವ್ರದ್ದು ಕಾರ್ ಡೀಟೇಲ್ಸ್ ಎಲ್ಲ ಇಲ್ಲಿ ನೀವು ಸ್ಟೋರ್ ಮಾಡ್ಬೋದು. ಸಪೋಸ್ ಲೈಕ್ ಈಗ ನಾನು ವೆಹಿಕಲ್ ರಿಜಿಸ್ಟ್ರೇಷನ್ ಯಾವಾಗಾಯಿತು, ಡೇಟ್ ಯಾವಾಗ, ವೆಹಿಕಲ್ ನಂಬರ್ ಏನು, ವೆಹಿಕಲ್ ನಂಬರ್ ನೀವು ಟೈಪ್ ಮಾಡ್ಬೋದು. ಓನರ್ಶಿಪ್ ಯಾರು, ಡ್ರೈವರಾ, ಓನರಾ, ಕಾರ್ ಮಾಡೆಲ್ ಎಂಥದ್ದು, ವೆಹಿಕಲ್ ಬ್ರ್ಯಾಂಡ್ ಏನು, ಇದು ಒರಿಜಿನಲ್ ಫಿಟ್ಮೆಂಟ್ ಅಂತ ಕ್ಲಿಕ್ ಮಾಡಿದ್ದಲ್ಲಿ ನಿಮಗೆ ಅಪ್ ಸೈಜ್ ಬ್ಲಾಕ್ ಆಗುತ್ತೆ. ಟೈರ್ ಮೇಕ್ ಯಾವುದು ಅಂತ ಇದು ಮಾಡಿಕೊಂಡು ಟೈರ್ ಸೈಜ್ ನೀವು ಇಲ್ಲಿ ಹಾಕೋಬೋದು. ಅಲಾಯ್ ಫ್ರಂಟ್, ಲೆಫ್ಟ್ ಫ್ರಂಟ್ ಗ್ರೀನಾ ರೆಡ್ಡಾ ಎಲ್ಲೋನಾ, ಲೆಫ್ಟ್ ಬ್ಯಾಕ್ ಗ್ರೀನಾ ರೆಡ್ಡಾ ಎಲ್ಲೋನಾ ಕ್ಲಿಕ್ ಮಾಡ್ಬೋದು. ರೈಟ್ ಫ್ರಂಟ್ ಗ್ರೀನಾ ರೆಡ್ಡಾ ಎಲ್ಲೋನಾ, ರೈಟ್ ಬ್ಯಾಕ್ ಗ್ರೀನಾ ರೆಡ್ ಎಲ್ಲೋನಾ ಇದನ್ನು ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ವೆಹಿಕಲ್ಲು ಸುಮನ್ ಅನ್ನೋ ಕಾಂಟ್ಯಾಕ್ಟ್ಗೆ ಟೈಅಪ್ ಆಗುತ್ತೆ. ಈಗ ಅವ್ರ ಡೀಟೇಲ್ಸ್ ನೋಡ್ಬೋದು ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ಡೇಟಾಬೇಸ್ಗೆ ಹೋಗಿ ನೀವು ಬೇಕು ಅಂದರೆ ನೋಡ್ಬೋದು. ಇಲ್ಲಿ ವ್ಯೂ ಮಾಡಿದ್ರೆ ನಿಮಗೆ ಅವ್ರ ವೆಹಿಕಲ್ ಇನ್ಫಾರ್ಮೇಷನ್ ಇಲ್ಲಿ ಟೈಅಪ್ ಆಗಿರುತ್ತೆ. ಜಸ್ಟ್ ಇಲ್ಲಿ ವೆಹಿಕಲ್ ಇನ್ಫಾರ್ಮೇಷನ್ ಅನ್ನೋದಕ್ಕೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅವ್ರ ಕಾರ ಮಾಡೆಲ್ಸ್ ಎಲ್ಲ ನೀವು ಚೆಕ್ ಮಾಡ್ಬೋದು. ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ವ್ಯೂ ಮಾಡಿದ ತಕ್ಷಣ ಅವ್ರ ಡೀಟೇಲ್ಸ್ ಎಲ್ಲ ನೀವಿಲ್ಲಿ ಚೆಕ್ ಮಾಡ್ಬೋದು. ಮೇನ್ ಮೆನ್ಯೂ ಸ್ಕ್ರೀನ್ಗೆ ಹೋಗೋಣ. ಈಗ ಈ ಪರ್ಟಿಕ್ಯುಲರ್ ಸುಮನ್ನಿಗೆ ನೀವು ಒಂದು ಇನ್ವಾಯ್ಸ್ ಮಾಡಬೇಕು, ಅಂದರೆ ಅವರಿಗೆ ಬಿಲ್ ಮಾಡಬೇಕು ನೀವು. ಸೊ ಇದು ಕ್ಯಾಶ್ ಮೆಮೊ ಆದರೆ ನೀವು ಕ್ಯಾಶ್ ಮೆಮೊ ಅಂತ ಕ್ಲಿಕ್ ಮಾಡಿದ್ರೆ ಅದು ಕ್ಯಾಶ್ ಮೆಮೊ ಸ್ಕ್ರೀನ್ಗೆ ಕರೆದೊಯ್ಯುತ್ತೆ ನಿಮಗೆ. ಇಲ್ಲಿ ನೀವು ಜಸ್ಟ್ ಕಾಂಟ್ಯಾಕ್ಟ್ನ ಅಂದರೆ ಸುಮನ್ ಅಂತ ಟೈಪ್ ಮಾಡಿದ್ರೆ ಅವ್ರ ಡೀಟೇಲ್ಸ್ ಬರುತ್ತೆ. ಜಸ್ಟ್ ನೀವು ಅದನ್ನು ಸೆಲೆಕ್ಟ್ ಮಾಡಬೇಕು. ಮತ್ತು ಡೇಟ್ ಆಫ್ ಬ್ಯಾಲೆನ್ಸಿಂಗ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಡೇಟ್ ಆಫ್ ಅಲೈನ್ಮೆಂಟ್ ಸೆಲೆಕ್ಟ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ನಂಬರ್ ಜಸ್ಟ್ ನೀವು ಇಲ್ಲಿ ಸ್ಟಾರ್ ಅಂತ ಕೊಟ್ಟರೆ ಅವ್ರದ್ದು ಡೀಟೇಲ್ಸ್ ಬಂದ್ಬಿಡುತ್ತೆ. ಜಸ್ಟ್ ಇಲ್ಲಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಅವ್ರದ್ದು ಬಿಲ್ಲಿಂಗ್ ಅಡ್ರೆಸ್ ನೀವು ಆಲ್ರೆಡಿ ಆ್ಯಡ್ ಮಾಡಿದ್ದಲ್ಲಿ ಇಲ್ಲಿ ಆಲ್ರೆಡಿ ಬಂದಿರುತ್ತೆ, ನೀವು ಕೀನ್ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲಿ ನೀವು ಪ್ರಾಡಕ್ಟ್ ಕ್ಯಾಟಗರಿನಲ್ಲಿ ಯಾವ ಪ್ರಾಡಕ್ಟ್ ಅಂತ ಕೇಳಿದ್ರೆ ಸ್ಟಾರ್ ಅಂತ ಕೊಟ್ಟು ಅಶ್ಯೂರೆನ್ಸ್ ಸೈಜಸ್ ಅವರ DP ಸೈಜ್ ಸೀರೀಸ್ ಸೈಜಸ್ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡಿ. ಯಾವ ಪ್ರಾಡಕ್ಟ್ ಅವ್ರು ತೊಗೊಂಡಿದ್ದಾರೆ ಸ್ಟಾರ್ ಮೋಸ್ಟ್ಲಿ ಈ ಪ್ರಾಡಕ್ಟ್ ಕ್ಯಾಟಗರಿನಲ್ಲಿ ಇಲ್ಲ ಅನ್ಸುತ್ತೆ. ನೀವು ಪ್ರಾಡಕ್ಟ್
ಇದು ಮಾಡಿದ್ರೆ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಯಾವ್ದಾದ್ರು ಒಂದು ಬುಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಇಲ್ಲಿ ನೀವು ಸ್ಟಾರ್ ಅಂತ ಕೊಟ್ಟರೆ ಅದ್ರಲ್ಲಿ ಡೀಟೇಲ್ಸ್ ಬರುತ್ತೆ. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ. ಲಿಸ್ಟ್ ಪ್ರೈಸ್ ನೀವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದಿದ್ರೆ ಪ್ರೈಸ್ ಲಿಸ್ಟ್ ಇರುತ್ತೆ, ಇಲ್ಲ ಅಂತಂದ್ರೆ ನೀವೇ ಪ್ರೈಸ್ ಹಾಕೋಬಹುದು. ಹಾಕಿ ಟ್ಯಾಬ್ ಕೊಡಿ. ಇಲ್ಲಿ ಕ್ವಾಂಟಿಟಿ ಎಷ್ಟು 4 or 5 ಅಂತ ಕೊಡಿ. ಡಿಸ್ಕೌಂಟ್ ನೀವು ಎಷ್ಟು ಬೇಕಾದ್ರೂ ಕೊಡ್ಬೋದು. 10 ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಅಮೌಂಟ್ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ನೀವು ಕಸ್ಟಮರ್ಗೆ 10% ಅಥವಾ ಅಮೌಂಟ್ ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದೀರಾ ಅಂತ ಚೆಕ್ ಮಾಡಬಹುದು. ಮತ್ತೆ ಇಲ್ಲಿ ನಿಮಗೆ ಅಮೌಂಟ್ ತೋರಿಸುತ್ತೆ, ಎಷ್ಟು ಎಕ್ಸ್ಟೆಂಡೆಡ್ ಅಮೌಂಟ್ ಏನಿದೆ ಅಂತ ತೋರಿಸುತ್ತೆ, ಕ್ವಾಂಟಿಟಿ ತೋರಿಸುತ್ತೆ. ಸೊ ಇಲ್ಲಿ ನೀವು ಕ್ಯಾಶ್ ಮೆಮೊ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಬಿಲ್ಲು ರೈಸ್ ಆಗುತ್ತೆ. ಸೊ ನಿಮ್ಮ ಬಿಲ್ ರೈಸ್ ಆಗಿ ನಿಮಗೆ ಅವ್ರಿಗೆ ಬಿಲ್ ಕೊಡ್ಲಿಕ್ಕೆ ಒಂದು ಪ್ರಿಂಟ್ಔಟ್ ಸಿಗುತ್ತೆ. ಕ್ಯಾಶ್ ಮೆಮೊ ಟೆಂಪ್ಲೇಟ್. ಇದನ್ನ ನೀವು ಪ್ರಿಂಟ್ ಮಾಡಿ ಕಸ್ಟಮರ್ಗೆ ಕೊಡಬಹುದು. ಸೊ ಕ್ಲೋಸ್ ಮಾಡೋಣ ಇದನ್ನ. ನೆಕ್ಸ್ಟ್ ನಾವು ಟ್ಯಾಕ್ಸ್ ಇನ್ವಾಯ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಸೇಮ್ ನೀವು ಡೀಟೇಲ್ಸ್ ಇಲ್ಲಿ ಏನು ಪಿಂಗ್ ಮಾಡಿದಿರೋ ಅದನ್ನೇ ಅಲ್ಲಿ ಮಾಡಬಹುದು. ಆದರೆ ನಿಮ್ಗೆ ಇಲ್ಲಿ ಟ್ಯಾಕ್ಸಸ್ ಆ್ಯಡ್ ಮಾಡಲಿಕ್ಕೆ ಇದಿರುತ್ತೆ. ಇಲ್ಲಿನೂ ಅಷ್ಟೇ, ನೀವು ಇನ್ವಾಯ್ಸ್ ಬೈ ಅಕೌಂಟ್ನಲ್ಲಿ ನೀವು ಸುಮನ್ ಅಂತ ಟೈಪ್ ಅಥವಾ ಯಾರ್ದ ಕಸ್ಟಮರ್ ನೇಮ್ ಅಥವಾ ನಂಬರ್ ಟೈಪ್ ಮಾಡ್ಬೋದು. ಇಲ್ಲಿ ಸ್ಟಾರ್ ಅಂತ ಕೊಡಿ, ಅವ್ರದ್ದು ಡೀಟೇಲ್ಸ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟ್ ಆಫ್ ಅಲೈನ್ಮೆಂಟ್, ಬ್ಯಾಲೆನ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಅಡ್ರೆಸ್ ನೀವು ಕಸ್ಟಮರ್ ಇನ್ಫಾರ್ಮೇಷನ್ ತಗೊಳ್ಬೇಕಾದ್ರೇ ನೀವು ಅಡ್ರೆಸ್ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ತಗೊಂಡ್ರೆ ನಿಮಗೆ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಇನ್ವಾಯ್ಸ್ನಲ್ಲಿ ಪ್ರಿಂಟ್ ಆಗುತ್ತೆ. ಇಲ್ಲಿ ನೀವು ಬುಕ್ ಅಂತ ಮಾರ್ಕ್ ಇದೆಯಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡಿಕೊಂಡ್ರೆ ಅಶ್ಯೂರೆನ್ಸ್ DP, ಅಶ್ಯೂರೆನ್ಸ್ ಫುಲ್ ಸೈಜಸ್ ಇಲ್ಲಿ ಕ್ಲಿಕ್ ಮಾಡಿ. ಪ್ರಾಡಕ್ಟ್ ಅನ್ನು ಸೆಲೆಕ್ಟ್ ಮಾಡಿ, ಪ್ರಾಡಕ್ಟ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಪ್ರೈಸ್ ಆಲ್ರೆಡಿ ನೀವು ಅಪ್ಲೋಡ್ ಮಾಡಿದ್ರೆ ಪ್ರೈಸ್ ತೋರಿಸುತ್ತೆ, ಇಲ್ಲ ಅಂತಂದ್ರೆ ನಿಮಗೆ ಪ್ರೈಸ್ ತೋರಿಸಲ್ಲ, ನೀವು ಕೀನ್ ಮಾಡಬೇಕಾಗತ್ತೆ. ಡಿಸ್ಕೌಂಟ್ ನೀವು ಕೊಡಬಹುದು. ಡಿಸ್ಕೌಂಟ್ ಪರ್ಸೆಂಟೇಜ್ ಮತ್ತೆ ಅಮೌಂಟ್ ಎರಡು ತೋರಿಸುತ್ತೆ. ಇಲ್ಲಿ ಕ್ವಾಂಟಿಟಿ 5. ಇಲ್ಲಿ ನಿಮಗೆ ಟ್ಯಾಕ್ಸ್ ಕೂಡ ತೋರಿಸುತ್ತೆ, ಎಷ್ಟು ಟ್ಯಾಕ್ಸ್ ಆಕ್ಚುಲಿ ಇದಕ್ಕೆ ಬಿಲ್ ಮಾಡಿರೋದು ಅಂತ. 1687 rupees ಟ್ಯಾಕ್ಸ್ ನೀವು ಟ್ಯಾಕ್ಸ್ ಡಿಫೈನ್ ಮಾಡಿದ್ರೆ, ವ್ಯಾಟ್ ಅಥವಾ ಟ್ಯಾಕ್ಸ್, ಸರ್ವಿಸ್ ಟ್ಯಾಕ್ಸ್ ಏನೇ ಇದೆಲ್ಲ ಲೈನ್ ಲೆವೆಲ್ ಟ್ಯಾಕ್ಸಸ್ ಅಂತ ಹೇಳ್ತೀರಿ. ಇಲ್ಲಿ ನೀವು ಜನರೇಟ್, ಈವನ್ ನೀವು ಇಲ್ಲಿ ಕ್ಯಾಶ್ ಅಲ್ಲಿ ಪೇ ಮಾಡಿದಾರ ಕಸ್ಟಮರು, ಚೆಕ್ ಅಲ್ಲಿ ಪೇ ಮಾಡಿದಾರ ಎಲ್ಲ ನೀವು ನೋಡ್ಬೋದು. ಇಲ್ಲಿ ಕ್ಯಾಶ್ ಅಂತ ಇದ್ರೆ ಕ್ಯಾಶ್ ಅಂತ ಕೊಟ್ಟು ಯಾವಾಗ ನೀವು ಕಲೆಕ್ಟ್ ಮಾಡಿರೋದು ಅಮೌಂಟ್ನ ಆ ಡೇಟ್ ಇಲ್ಲಿ ಹಾಕಿ, ಅಮೌಂಟ್ ಇಲ್ಲಿ ಹಾಕಿ. ಸೊ ಕಲೆಕ್ಷನ್ ಅಲ್ಲಿ ಅದು ತೋರಿಸುತ್ತೆ. ನೀವು ಕಸ್ಟಮರ್ಗೆ ಸುಲಭವಾಗಿ ಹೇಳ್ಬೋದು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದೀರಾ, ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದೀರಾ, ಎಷ್ಟು ಟ್ಯಾಕ್ಸ್ ಆಗಿದೆ, ಇದೆಲ್ಲ ನೀವು ಅವರಿಗೆ ಸುಲಭವಾಗಿ ಅಲ್ಲೇನೆ ಹೇಳ್ಬೋದು ನೀವು. ಸೊ ಜನರೇಟ್ ಇನ್ವಾಯ್ಸ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪ್ರಿಂಟ್ಔಟ್ ತೊಗೊಳ್ಲಿಕ್ಕೆ ಒಂದು ಫಾರ್ಮ್ಯಾಟ್ ಓಪನ್ ಆಗುತ್ತೆ. ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಷ್ಟೇ. ನೀವು ಸೆಲೆಕ್ಟ್ ದ ಟೆಂಪ್ಲೇಟ್ ಅಂತ ಬರುತ್ತೆ, ಅಲ್ಲಿ ನೀವು ಟ್ಯಾಕ್ಸ್ ಇನ್ವಾಯ್ಸ್ ಟೆಂಪ್ಲೇಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ಪ್ರಿಂಟ್ ಮಾಡಲಿಕ್ಕೆ ಇದು ಬರುತ್ತೆ. ಸೊ ಅದನ್ನು ನೀವು ಪ್ರಿಂಟ್ ಮಾಡ್ಕೋಬೋದು. ಸೊ ಈಗ ಇಲ್ಲಿ ಕಲೆಕ್ಷನ್ನು ಬೇಕಾದ್ರೆ ನೀವು ಆ್ಯಡ್ ಮಾಡ್ಬೋದು. ಕಲೆಕ್ಷನ್ ಆಲ್ರೆಡಿ ಆ್ಯಡ್ ಮಾಡಿದರೆ ನೀವು ಆಲ್ರೆಡಿ ಇಲ್ಲಿ ನೋಡ್ಬೋದು ಯಾವ ಕಸ್ಟಮರು ಯಾವ ಇನ್ವಾಯ್ಸ್ಗೆ ಕ್ಯಾಶ್ ಬಂದಿದೆ, ಯಾವ ಇನ್ವಾಯ್ಸ್ಗೆ ಚೆಕ್ ಬಂದಿದೆ ಅಂತ ಇಲ್ಲೆಲ್ಲ ಲಿಸ್ಟಲ್ಲಿ ನೀವು ಚೆಕ್ ಮಾಡಬಹುದು. ಸೊ ಮತ್ತೆ ಮೇನ್ ಮೆನ್ಯೂ ಸ್ಕ್ರೀನ್ಗೆ ಹೋಗೋಣ. ಈಗ ನೀವು ಕಸ್ಟಮರ್ಗೆ SMS ಕಳಿಸ್ಬೇಕಾಗಿರುತ್ತೆ. ಅಂದರೆ ಏನೋ ಒಂದು ಆಫರ್ಸ್ ಕೊಟ್ಟಿರ್ತೀರ, ಅದಕ್ಕೆ ನೀವು ಕಸ್ಟಮರ್ಸ್ಗೆ ಇನ್ಫಾರ್ಮ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ನೀವು
ಕಸ್ಟಮರ್ಸ್ಗೆ SMS ಕಳಿಸ್ಬೇಕು ಅಂದ್ಕೊಂಡಿದ್ರೆ ಮಾಸ್ SMS ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಲಿಂಕ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ನೀವು ಟೆಂಪ್ಲೇಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಟೆಂಪ್ಲೇಟ್ ನೀವು ಮುಂಚೆನೇ ಡಿಸೈನ್ ಮಾಡ್ಕೊಂಡು ಇಟ್ಕೋಬೋದು. ಇಲ್ಲಿ ನಿಮಗೆ ಜಸ್ಟ್ ಇಲ್ಲಿ ಯಾವ ಟೆಂಪ್ಲೇಟ್ ನಿಮಗೆ ಕಳಿಸ್ಬೇಕಾಗಿರುತ್ತಾ ಆ ಟೆಂಪ್ಲೇಟ್ನ ಚೂಸ್ ಮಾಡಬಹುದು. ಇಲ್ಲಿ ನೀವು ಫಿಲ್ಟರ್ ಮಾಡ್ಕೋಬೋದು. ಇಂಥ ಪರ್ಸನ್ಗೆ ನಾನು ಕಳಿಸ್ಬಹುದು ಅಂತ ಫಿಲ್ಟರ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಎಲ್ಲ ಪರ್ಸನ್ಸ್ಗೂ ಕಳಿಸ್ಬೋದು ಅಂತಂದರೆ ಇಲ್ಲಿ ಫುಲ್ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಪರ್ಸನ್ಸ್ಗೂ ಹೋಗುತ್ತೆ. ಇಲ್ಲ ನೀವು ಜಸ್ಟ್ ನಾನು ಮೊನ್ನೆ ಆ್ಯಡ್ ಮಾಡಿರೋ ಕಸ್ಟಮರ್ಸ್ಗೆ ಅಥವಾ ನಿನ್ನೆ ಆ್ಯಡ್ ಮಾಡಿರೋ ಕಸ್ಟಮರ್ಸ್ಗೆ ಇದು ಮಾಡಬೇಕು ಅಂತ ಇದ್ರೆ ಜಸ್ಟ್ ಇಲ್ಲಿ ನೀವು ಡೇಟ್ ಸಮೇತ ಸೆಲೆಕ್ಟ್ ಮಾಡ್ಕೊಂಡು ನೀವು ಮಾಡ್ಬೋದು. ಇಲ್ಲವಾದಲ್ಲಿ ನೀವು ಎಲ್ಲ ಕಸ್ಟಮರ್ಸ್ಗೂ ನೀವು ಕಳಿಸ್ಬೇಕು ಅಂತಿದ್ರೆ ಜಸ್ಟ್ ಸುಮನ್ನಿಗೆ ನಾನು ಕಳಿಸ್ಬೇಕು ಅಂತ ಇದ್ರೆ, ಈಗ ನಾನು ಆ್ಯಡ್ ಮಾಡಿದ್ರೆ ಸುಮನ್ನಿಗೆ ಕಳಿಸ್ಬೇಕು ಅಂತಿದ್ರೆ ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡಿ ಮತ್ತು ಟೆಂಪ್ಲೇಟ್ ಸೆಲೆಕ್ಟ್ ಮಾಡಿ ಡೂ ಇಟ್ ಅಂತ ಕೊಟ್ಟಿದ ತಕ್ಷಣ ಆ ಕಸ್ಟಮರ್ಗೆ ಆ SMS ಹೋಗಿರುತ್ತೆ. ಹೋಗಿದ ತಕ್ಷಣ ನಿಮಗೆ ಒಂದು ಮೆಸೇಜ್, ದ ಮೆಸೇಜ್ ಈಸ್ ಸೆಂಟ್ ಸಕ್ಸಸ್ಫುಲ್ಲಿ ಅಂತ ಒಂದು ಮೆಸೇಜು ಕೂಡ ನಿಮಗೆ ತೋರಿಸುತ್ತೆ. ಮತ್ತೆ ಮೇನ್ ಮೆನ್ಯೂ ಸ್ಕ್ರೀನ್ಗೆ ಹೋಗೋಣ. ಸೊ ಇಮೇಲ್ ಹೇಗೆ ಕಳಿಸೋದು ಅಂತಲೂ ತೋರಿಸ್ತೀನಿ ನಿಮಗೆ. ಜಸ್ಟ್ ಇಲ್ಲಿರೋ ಮಾಸ್ ಇಮೇಲಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೇಮ್ ಅದೇ ಸಿಗುತ್ತೆ. ಜಸ್ಟ್ ನೀವು ಮೊದಲೇ ಡಿಫೈನ್ ಮಾಡಿರೋ ಟೆಂಪ್ಲೇಟ್ಸ್ನ ನೀವು ನೋಡಬಹುದು. ಇಲ್ಲಿ ಪ್ರಿವ್ಯೂನು ಮಾಡ್ಬೋದು ನೀವು ಹೇಗಿರುತ್ತೆ ಅದು. ಸೊ ಯೋರ್ ಕಾರ್ ಮಾಡೆಲ್ ಇಸ್ ಡ್ಯೂ ಫಾರ್ ವೀಲ್ ಅಲೈನ್ಮೆಂಟ್. ಸೊ ಈ ಮೆಸೇಜ್ನ ನೀವು ಕಳಿಸ್ಬೇಕು ಅಂತ ಇದ್ದರೆ ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಯಾರಿಗೆ ಕಳಿಸ್ಬೇಕೋ ಅವ್ರದ್ದು ಜಸ್ಟ್ ಟಿಕ್ ಮಾಡ್ಕೊಳ್ಳಿ. ಇಲ್ಲ ಯಾರ್ದು ಕಳಿಸ್ಬೇಕೋ ಅವ್ರ ಹೆಸರನ್ನ ಇಲ್ಲಿ ಸರ್ಚ್ ಮಾಡಿಬಿಟ್ಟು ಅವ್ರ ಹೆಸರನ್ನ ಟಿಕ್ ಮಾಡಿ ಡೂ ಇಟ್ ಅಂತ ಕೊಟ್ಟಿದ ತಕ್ಷಣ ಅದು ಡೀಟೇಲ್ಸು ಆ ಕಸ್ಟಮರ್ಗೆ ಮೇಲ್ ರೂಪದಲ್ಲಿ ಹೋಗಿರುತ್ತೆ. ಸೊ ಜಸ್ಟ್ ಮೇನ್ ಮೆನ್ಯೂ ಸ್ಕ್ರೀನ್ಗೆ ಮತ್ತೆ ಹೋಗೋಣ. ಇಲ್ಲಿ ನಿಮಗೆ ರೈಟ್ ಹ್ಯಾಂಡ್ ಸೈಡ್ ರಿಪೋರ್ಟ್ಸ್ ಅಂತ ಡೀಟೇಲ್ಸ್ ತೋರ್ತಾ ಇದೆ. ಇಲ್ಲಿ ನೀವು ರಿಪೋರ್ಟ್ಸ್ ಯಾವ್ಯಾವ ರಿಪೋರ್ಟ್ಸ್ ನೀವು ಇಲ್ಲಿರೋ ರಿಪೋರ್ಟ್ಸ್ ಟ್ಯಾಬಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣವೇ ನೀವು ರಿಪೋರ್ಟ್ಸ್ ರನ್ ಮಾಡ್ಕೋಬೋದು. ಅಕಸ್ಮಾತ್ ನೀವು ಕಾಂಟ್ಯಾಕ್ಟ್ ಎಷ್ಟು ಜನ ನನ್ನ ಆಫೀಸ್ಗೆ ಅಥವಾ ನನ್ನ ಕಚೇರಿಗೆ ಎಷ್ಟು ಜನ ವಿಸಿಟ್ ಮಾಡಿದ್ದಾರೆ ಅಂತ ನೋಡಲಿಕ್ಕೆ ನೀವು ಒಂದು ರಿಪೋರ್ಟ್ನ ರನ್ ಮಾಡಬಹುದು. ಸೊ ಆ ರಿಪೋರ್ಟ್ನ ರನ್ ಮಾಡಿದ್ದೆಲ್ಲ ನಿಮಗೆ ಇಲ್ಲಿ ಡೀಟೇಲ್ಸ್ ಸಿಗುತ್ತೆ. ಈ ರಿಪೋರ್ಟ್ಸ್ ಎಲ್ಲ ನಾವೇ ರನ್ ಮಾಡಿರ್ತೀವಿ. ನೀವು ಜಸ್ಟ್ ಅದನ್ನು ರಿಪೋರ್ಟ್ಸ್ ಅಂತ ಹೋಗಿ ಕ್ಲಿಕ್ ಮಾಡಿದ್ರೆ ಈಗ ನಾವು ಈಗ ಕಸ್ಟಮರ್ಸು ಮತ್ತು ಡೇಟಾಬೇಸ್ ಇಲ್ಲಿ ಜಸ್ಟ್ ರನ್ ಅಂತ ಇದೆ. ಅಥವಾ ನೀವು ಮೇನ್ ಮೆನ್ಯೂ ಸ್ಕ್ರೀನಿಂದಾನೇ ಆಕ್ಟಿವ್ ಕಸ್ಟಮರ್ಸ್ ಎಷ್ಟಿದ್ದಾರೆ ಅಂತ ನೋಡ್ಲಿಕ್ಕೋಸ್ಕರ ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಕ್ಟಿವ್ ಕಸ್ಟಮರ್ಸ್ ಇವತ್ತು ಆ್ಯಡ್ ಮಾಡಿರೋ ಆಕ್ಟಿವ್ ಕಸ್ಟಮರ್ ಲಿಸ್ಟ್ ತೋರಿಸುತ್ತೆ. ಅಥವಾ ಮತ್ತೆ ಮೇನ್ ಮೆನ್ಯೂ ಸ್ಕ್ರೀನ್ಗೆ ಹೋಗೋಣ. ಇಲ್ಲಿ ನೀವು ಕ್ವಾರ್ಟರ್ಲಿ ಆಕ್ಟಿವ್ ಕಸ್ಟಮರ್ಸ್ ಫಾರ್ ಕ್ವಾರ್ಟರ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆ ಕ್ವಾರ್ಟರ್ಲಿ ಎಷ್ಟು ಜನ ಆ್ಯಡ್ ಮಾಡಿದ್ದಾರೆ ಈ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಸೊ ಡೈಲಿ ಬೇಸಿಸ್ ನೀವು ನೋಡ್ಬೋದು ಎಷ್ಟು ಕಸ್ಟಮರ್ಸ್ ಆ್ಯಡ್ ಮಾಡಿದ್ದಾರೆ ಅಂತ. ಸೊ ಟೋಟಲಿ ನನ್ನ ಕಸ್ಟಮರ್ ಡೇಟಾಬೇಸ್ ಎಷ್ಟು ಅಂತಲೂ ನೀವು ನೋಡ್ಬೋದು. ಯಾವಾಗ ಆ್ಯಡ್ ಮಾಡಿರೋದು, ನವಂಬರ್, ಡಿಸೆಂಬರ್, ಜಾನ್ವರಿ, ಮಾರ್ಚ್ ಎಲ್ಲ ಡೀಟೇಲ್ಸ್ ಯಾವಾಗ ನೀವು ಆ್ಯಡ್ ಮಾಡಿದ್ದೀರಾ ಈ ಡೀಟೇಲ್ಸ್ ಎಲ್ಲ ನೀವು ಕಸ್ಟಮರ್ ಡೇಟಾಬೇಸಲ್ಲಿ ನಾವು ರನ್ ಮಾಡಿರೋ ರಿಪೋರ್ಟ್ಸಲ್ಲಿ ನೋಡ್ಬೋದು. ಪ್ರಾಡಕ್ಟ್ಸ್ ಎಷ್ಟಿದೆ ಮತ್ತು ಅದ್ರ ಇನ್ವೆಂಟ್ರಿ ಎಷ್ಟು, ಇದೆಲ್ಲ ನೀವು ಪ್ರಾಡಕ್ಟ್ ಡೀಟೇಲ್ಸ್ ಮೇಂಟೈನ್ ಮಾಡಿದ್ರೆ ಈ ಡೀಟೇಲ್ಸು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಸೊ ನಿಮಗೆ ಈ ಸಾಫ್ಟ್ವೇರ್ ಯೂಸ್ ಮಾಡಲಿಕ್ಕೆ ತುಂಬಾ ಈಸಿ. ನಿಮಗೇನಾದರೂ ಡೌಟ್ಸ್ ಇದ್ದಲ್ಲಿ ಪ್ಲೀಸ್ ಇಂಪಲ್ಸ್ CRMಗೆ ಕಾಂಟ್ಯಾಕ್ಟ್ ಮಾಡಿ. support@impulsecrm.in ಅಂತ. ಥ್ಯಾಂಕ್ ಯು.